ಇನ್ನೊಂದು ಕಡೆ ಈ ಸ್ಫೋಟದ ಸ್ಥಳದಿಂದ 42 ಪುರಾವೆಗಳನ್ನು ಸಂಗ್ರಹ ಮಾಡಿರೋದು ವಿಧಿವಿಜ್ಞಾನ ತಂಡ. FSL TV ಇದೆಯಲ್ಲ, 42 ಪುರಾವೆನ ಕಲೆ ಹಾಕಿದ್ದಾರೆ ಇವರು. ಸ್ಫೋಟ ಅಂತ ಬಂದಾಗ ಯಾವ ಥರ ಸ್ಫೋಟ ಆಗಿರಬಹುದು, ಯಾವ್ಯಾವ ಮೆಟೀರಿಯಲ್ ಬಳಸಿರಬಹುದು, ಇದಕ್ಕೆ ಕಾರಣ ಯಾವ ಭಾಗದಲ್ಲಿ ಸ್ಫೋಟಕಗಳನ್ನು ಇಟ್ಟಿರಬಹುದು, ಅದನ್ನು ಡಿಕ್ಕಿಲಿ ತೊಗೊಂಬರ್ತಾ ಇದ್ರಾ, ಸೀಟ್ಗಳ ನಡುವೆನೇ ಇಟ್ಟಿದ್ರಾ, ಸೀಟ್ಗಳನ್ನ ಕಿತ್ತು ಹಾಕಿಬಿಟ್ಟಿದ್ರಾ, ಕೆಮಿಕಲ್ ಯಾವುದು, ಅಥವಾ ಏನಾದರೂ CNG ಏನಾದರೂ ಇಲ್ಲಿ ಬ್ಲಾಸ್ಟ್ ಆಗಿಬಿಟ್ಟಿದೆಯಾ, ಏನು ಕತೆ ಅಂಥೇಳಿ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಾ ಇರ್ತಾರೆ ವಿಧಿವಿಜ್ಞಾನ ತಂಡ. I-20 ಕಾರಿನ ಟೈರ್ಗಳು, ಚಾಸಿಸ್, CNG ಸಿಲಿಂಡರ್ಗಳು, ಕಾರಿನ ಬಾನೆಟ್ ಭಾಗಗಳು ಮತ್ತು ಇತರೆ ಭಾಗಗಳು ಕೂಡ ಇದರಲ್ಲಿ ಸೇರಿರ್ತವೆ. ಈ ಪುರಾವೆಗಳ ತನಿಖೆ ನಾಳೆಯಿಂದ ಶುರುವಾಗುತ್ತೆ. ಏನು ಕಲೆಕ್ಟ್ ಮಾಡಿರ್ತಾರಲ್ಲ ಇವರು, ಕೂತ್ಕೋತಾರೆ ನಾಳೆಯಿಂದ ಲ್ಯಾಬಲ್ಲಿ ಕೂತ್ಕೊಂಡು. ಇದೇನು ಕತೆ, ಫಸ್ಟ್ ಕೆಮಿಕಲ್ಲು ಯಾವ ರೀತಿಯಲ್ಲಿ ಸ್ಫೋಟ ಆಗಿದೆ, ಇದೇನಾದರೂ ಒಂದು ಸ್ಫೋಟಕವನ್ನೇ ರೆಡಿ ಮಾಡಿಕೊಂಡು ಬಾಂಬ್ ರೆಡಿ ಮಾಡ್ಕೊಂಡು ಬಂದು ಇದು ಬ್ಲಾಸ್ಟ್ ಆಗಿರೋದಾ, ಇಲ್ಲ ಬಾಂಬ್ಗೆ ಬೇಕಿರತಕ್ಕಂಥ ಸಾಮಗ್ರಿಗಳಿದು ಇದರಲ್ಲಿ ಇದ್ದವು, ಅವಷ್ಟಕ್ಕವು ಸಿಡಿದುಬಿಟ್ಟಿವೆ, ಸರಿಯಾಗಿ ಜೋಡಿಸಿರಲಿಲ್ಲ, ಎರಡರಲ್ಲಿ ಯಾವ್ದು ನಿಜ, ನೀಟಾಗಿ ಅಸೆಂಬಲ್ ಆಗಿದೆ, ಒಂದು ಡಿವೈಸ್ ಏನೋ ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ. ಒಂದು ಈಗ ಸಪೋಸ್ IED ಆದರೆ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ನಾವೇನು ಮಾತಾಡ್ತೀವಲ್ವಾ, ಹಾಗಿದ್ದಾಗ ಒಂದು ಡಿವೈಸ್ ಕನೆಕ್ಟ್ ಆಗಬೇಕು ಅದಕ್ಕೆ ಮೊಬೈಲಲ್ಲಿ ರಿಂಗ್ ಆದಾಗಲೋ ಅಥವಾ ಒಂದು ಟೈಮರ್ ಮೂಲಕನೋ ಅಥವಾ ಏನೋ ಒಂದು ರಿಮೋಟಿಂದನೋ ಏನೋ ಒಂದು ಮಾಡಿದಾಗ ಅದೊಂದು ಬ್ಲಾಸ್ಟ್ ಆಗಬೇಕು ಅನ್ನೋ ಒಂದು ಸಿಸ್ಟಮ್ ಮಾಡಿರ್ತಾರಲ್ಲ, ಅದಿದೆಯಾ, ಇಲ್ಲಾಂದರೆ ಬರೀ ಮದ್ದು ತುಂಬ್ಕೊಂಡು ಬರ್ತಿದ್ರು ಅಥವಾ ಸ್ಫೋಟಕ ಇತ್ತು, ಅದು ಸಿಡಿದುಬಿಟ್ಟಿದೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಶುರುವಾಗುತ್ತೆ. ಕಾರನ್ನು ಶಂಕಿತ ಡಾಕ್ಟರ್ ಮೊಹಮ್ಮದ್ ಉಮರ್ ನಬಿ ಡ್ರೈವ್ ಮಾಡ್ತಾ ಇದ್ದ. ಸ್ಫೋಟಕ್ಕಿಂತ ಮುಂಚೆ 3 ಗಂಟೆ ಕಾಲ ಪಾರ್ಕಿಂಗ್ ಸ್ಥಳದಲ್ಲಿ ಕಾರಲ್ಲಿ ಕೂತ್ಕೊಂಡಿದ್ದ ಇವನು. 3 ಗಂಟೆಗಳ ಕಾಲ ಕಾರಲ್ಲೇ ಕೂತಿದ್ದ ಇವನು ಅಂತ ಒಂದೇ ಒಂದು ಕ್ಷಣ ಕೂಡ ಕಾರು ಬಿಟ್ಟು ಕೆಳಗಡೆ ಇಳಿಯದೇನೆ ಕಾರಲ್ಲೇ ಕೂತ್ಕೊಂಡಿದ್ದ. ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1 ಬಳಿಯ ಪಾರ್ಕಿಂಗ್ ಏರಿಯಾ ಅದು. ಪಾರ್ಕಿಂಗ್ ಏರಿಯಾದಿಂದ ಹೊರಡುವಾಗ ಕಪ್ಪು ಮಾಸ್ಕನ್ನು ಹಾಕ್ಕೊಂಡಿದ್ದದ್ದು ಕಂಡುಬಂದಿದೆ. ಇಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿರತಕ್ಕಂತಹ CCTV ಕ್ಯಾಮೆರಾಗಳಿಂದ ಇದು ಪತ್ತೆಯಾಗುತ್ತೆ. ಇನ್ನು ಸ್ಫೋಟದ ಘಟನೆಯ ತನಿಖೆಯನ್ನು NIAಗೆ ಹಸ್ತಾಂತರ ಮಾಡಲಾಗಿದೆ. ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟವರ ಕುಟುಂಬದವರ ಆಕ್ರಂದನ ಹೇಳತೀರದಾಗಿದೆ. ಸ್ಫೋಟದಲ್ಲಿ ದೆಹಲಿ ಸಾರಿಗೆ ಬಸ್ ಕಂಡಕ್ಟರ್ ಅಶೋಕ್ ಸಾವನ್ನಪ್ಪಿರೋದು. ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದ. ಅವನಿಗೆ 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗ ಇದ್ದಾನೆ. ಈಗ ನನ್ನ ಅತ್ತಿಗೆ ಆ ಚಿಕ್ಕ ಮಕ್ಕಳನ್ನು ಹೇಗಪ್ಪ ಬೆಳೆಸ್ತಾಳೆ? ನನ್ನ ಅತ್ತಿಗೆ, ನಮ್ಮ ಅಣ್ಣ ಈ ಥರದವನು, ಪಾಪ ಅವ್ನು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ, 2 ಹೆಣ್ಣುಮಕ್ಳಿದ್ರು ಅವನಿಗೆ. ಈಗ ಇವನು ತೀರ್ಕೊಂಬಿಟ್ಟಾಗ ಅತ್ತಿಗೆ ಏನಾಗ್ಬಿಡುತ್ತೆ, ಬಹುತೇಕ ಮನೆಗಳಲ್ಲಿ ಈ ಕೆಲಸ ಮಾಡೋರು ತೀರ್ಕೊಂಬಿಟ್ಟಾಗ ಆ ಮನೆಯವರು ಇರ್ತಾರಲ್ಲ, ಅವ್ರಿಗೆ ಏನೂ ಗೊತ್ತಿರಲ್ಲ ರೀ. ಹೆಂಗಸರಿರ್ತಾರೆ ಮನೇಲಿ, 2 ಹೆಣ್ಣು ಮಕ್ಕಳು, ಬೆಳಿಗ್ಗೆ ಎದ್ದರೆ ಅವ್ರನ್ನ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಅವ್ರ ಜಡೆ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ಅವ್ರಿಗೆ ಸ್ಕೂಲಿಗೆ ತೊಗೊಂಡೋಗಿ ಬಿಡಬೇಕು. ಸ್ಕೂಲ್ ಬಸ್ ಬಂದರೆ ಓಕೆ, ಕೆಲವರು ಬಿಡೋ ವ್ಯವಸ್ಥೆನೂ ಮಾಡ್ಕೊಂಡಿರ್ತಾರೆ, ಅವರೇ ಅಲ್ಲಿ ಬಿಟ್ಟು ಬರಬೇಕು, ತಿರುಗಿ ಮನೆಗೆ ಬರಬೇಕು, ಇದೆಲ್ಲ ಒಂದು ವಿಚಾರ ಇರುತ್ತೆ. ಏನೋ ಗಂಡ ದುಡಿತಿರ್ತಾನಪ್ಪ, ಒಬ್ಬರು ಆ ಕೆಲಸಕ್ಕೆ ಸೀಮಿತವಾಗಿದ್ದಾರೆ ಅನ್ನೋದು ಬೇರೆ ಕತೆ. ಈಗ ಗಂಡನೂ ತೀರ್ಕೊಂಬಿಟ್ಟ ಅಂತ ಹೇಳಿದ್ರೆ ಆ ಹೆಣ್ಣು ಮಕ್ಕಳಿಗೆ ಇಷ್ಟು ಕೆಲಸ ಮಾಡುವುದರ ಜೊತೆಗೆ ದುಡಿಮೆನೂ ಮಾಡಬೇಕಾಗತ್ತಲ್ಲ. ಆ ದುಡಿಮೆಗೆ ಇಲ್ಲಿ ದುಡ್ಡಿಲ್ಲ, ಏನಾದ್ರು ಕೆಲಸಕ್ಕೆ ಹೋಗಬೇಕು ಅಂತ ಆಗುತ್ತೆ. ಹೆಣ್ಮಕ್ಳು ಎಲ್ಲಿ ಬಿಟ್ಟು ಹೋಗ್ತೀರಿ, ಯಾರ ಮೇಲೆ ಬಿಟ್ಟು ಹೋಗ್ತೀರಿ ನೀವು? ಆರಂಭದಲ್ಲಿ ಸತ್ತು ಹೋದಾಗ ಎಲ್ಲರೂ ಬರ್ತಾರೆ, ಏನು ಎಲ್ಲರೂ ಕಣ್ಣೀರು ಸುರಿಸೋರೆ, ಸಾಂತ್ವನ ಹೇಳೋರೆ, ಓಕೆ, ಅದು ನಾಟಕ ಅಂತಲೂ ಹೇಳಲ್ಲ, ನಿಜವಾಗ್ಲೂ ಇರಬಹುದು. ಆಮೇಲೆ ನೋಡ್ಕೊಳ್ಳೋದು ಜವಾಬ್ದಾರಿ ಅಂತ ಬಂದಾಗ ಅದು ಶೇರ್ ಆಗಲ್ವಲ್ಲ, ಎಲ್ಲೋ ಅಪರೂಪ. ಕೆಲವರು ಏನು ಮಾಡಿಬಿಡ್ತಾರೆ, ಕೆಲವ್ರ ಮನೆಯಲ್ಲಿ ಗಂಡನ ಮನೆಯೂ ಸೇರಿಸಲ್ಲ ಅವರು, ಕೆಲವು ಮನೆಗಳಲ್ಲಿ ಗಂಡನ ಮನೆಗೆ ಸೇರಿಸಲ್ಲ ಕೆಲವರು. ನಿನ್ನ ಹಣೆ ಬರ ಅಂತ ಬಿಟ್ಬಿಡ್ತಾನೆ, ನನ್ನ ಮಗನೇ ಸತ್ತು ಹೋಗ್ಬಿಟ್ಟ, ನೀನು ಯಾರು ಹೋಗು ಅಂದ್ಬಿಡ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಆ ಹೆಂಗಸು, ಆ ಹೆಣ್ಣು ಮಗಳು ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಬೇಕು. ಅವ್ರ ಅಪ್ಪ ಅಮ್ಮನಿಗೆ ಆಲ್ರೆಡಿ ವಯಸ್ಸಾಗಿರುತ್ತೆ, ಅವರೇ ಒಬ್ಬರ ಮೇಲೆ ಆಧಾರವಾಗಿರ್ತಾರೆ. ಅಕಸ್ಮಾತ್ ಈ ಹೆಣ್ಣುಮಗಳಿಗೆ ಅಣ್ಣ ಇನ್ಯಾರನ್ನ ಇತ್ತ ಅಂತ ಹೇಳಿದ್ರೆ ಅವನ ಮೇಲೆ ಅವನ ಹೊತ್ತಿಗೆ ಇವ್ರಿಗೂ ಅವ್ರಿಗೂ ಆಗದೆ, ಈ ಥರದ್ದು ಬೇಕಾದಷ್ಟು ವಿಷಯ ಇರುತ್ತೆ ರೀ. ಅದನ್ನೇ ಹೇಳ್ತಿರೋದು. ಅವ್ನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದ, ಈ ಥರ ಬಾಂಬ್ ಬ್ಲಾಸ್ಟ್ ಆಗಿಬಿಟ್ಟಿದೆ. 2 ಹೆಣ್ಣು ಮಕ್ಕಳಿದ್ದಾರೆ, ಒಬ್ಬ ಮಗ ಇದ್ದಾನೆ. ಈಗ ನನ್ನ ಅತ್ತಿಗೆ ಆ ಚಿಕ್ಕ ಮಕ್ಕಳನ್ನ ಹೇಗೆ ತಾನೇ ಬೆಳೆಸ್ತಾಳೆ ಅವಳು? ನನ್ನ ಅಣ್ಣನನ್ನು ಕೊಂದಂಥ ಭಯೋತ್ಪಾದಕರಿಗೆ ಶಿಕ್ಷೆ ಆಗಲೇಬೇಕು. ಘಟನೆಯಲ್ಲಿ ಮೃತಪಟ್ಟಂತಹ ಅಶೋಕ್ ಸಹೋದರಿ ಭೂರಿ ಆಗ್ರಹ ಮಾಡಿರೋದು. ಉತ್ತರ ಪ್ರದೇಶದ ಅಮ್ರೋಹಾ ನಿವಾಸಿಯಾಗಿರೋದು ಅಶೋಕ್. पता ना कैसा हुआ, गोला छूटा पता ना क्या, ड्यूटी से आ रहा। कितने बच्चे हैं? 3 बच्चे हैं, छोटे छोटे ही हैं।
हाँ, हाँ, दो लड़कियां एक लड़का। क्या मांग करती है राज जो घटना हुई है? हाँ, सरकार हाँ, हाँ, अरे कुछ तो मिले ही ना, कैसे पालेगी हमारी भाभी। हाँ, कुछ तो मिले ही ना। हाँ, 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 3 साल का लड़का। हाँ, हाँ।